ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಇನ್ನೊಬ್ಬರನ್ನ ಹೇಗೆ ಮುಳುಗಿಸುವುದು ಎಂಬ ಚಿಂತನೆಯವರು ಜಾಸ್ತಿ ಆಗುತ್ತಾ ಇರುವಾಗ ಮುಳುಗುವವರನ್ನ ಮೇಲೆ ತಂದ ಈಶ್ವರ್ ಮಲ್ಪೆಯವರನ್ನ ಪ್ರಶಸ್ತಿ ನೀಡಿ ಗೌರವಿಸಿದ ಮೂಲತ್ವಕ್ಕೆ ಅಭಿನಂದನೆಗಳು. ಮುಳುಗಿಸಿದ್ದವರನ್ನ ಮೇಲೆತ್ತಿ ಜೀವ ಕೊಡುವವರು ಈ ಜಗತ್ತಿನಲ್ಲಿ ತುಂಬಾನೇ ಕಡಿಮೆ. ಪ್ರಶಸ್ತಿ ನೀಡುವುದಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿ ಅಂದ್ರೆ ಅದು ಒಂದು ಹರಿವಾಣ, 2 ಆಪಲ್, 1 ಆರೆಂಜ್, 1 ಬನಾನಾ, 4 ದ್ರಾಕ್ಷೆ, 1 ಶಾಲು, 1 ಟೊಪ್ಪಿ. ಇದು ಗೌರವ ಅಂದ್ರೆ ಅದೇನು ನಾನು ಇದು ಮಾಡಿದ್ದಲ್ಲ. ಆದ್ರೆ ಅದರ ಜೊತೆಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರಲ್ಲ, ಇದಕ್ಕೆ ಒಂದು ನಂದು ದೊಡ್ಡ ಗೌರವ, ಅಭಿನಂದನೆ. ಹಲವಾರು ಸಂಸ್ಥೆಗಳು ಇವತ್ತು ಹುಟ್ಟುವುದೇ ಪ್ರಶಸ್ತಿ ಕೊಡುವುದಕ್ಕೆ ಅಂದ್ರೆ ಪ್ರಶಸ್ತಿ ಕೊಡುವುದು ಭಾರಿ ಸುಲಭದ ಕೆಲಸ. 4 ಜನ ಫೋನ್ ಮಾಡಿದ್ರೆ ಆಯ್ತು, ಮೇರೆ ಕೊಂಚ ಪ್ರಶಸ್ತಿ ಕೊರಲೆ. ಇವತ್ತಿನ ಕಾಲದಲ್ಲಿ ಸತ್ಯವಾಗಿ ಮಾತಾಡ್ತೇನೆ ನಾನು, ನಿಮ್ಗೆಲ್ರಿಗೂ ಗೊತ್ತು. ಅದು ನಾನು ಯಾರನ್ನ ಕೂಡ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ನಾನು ಜಸ್ಟ್ ಅನಲೈಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಈ ಪ್ರಶಸ್ತಿಯ ಹಿಂದೆ ಒಂದು ಓಡುವ ಜನರಿದ್ದಾರೆ, ಅವರನ್ನ ನೋಡಿ ನನಗೆ ಪಾಪ ಕಾಣ್ತದೆ, ನಿಜವಾಗ್ಲು ಬಹಳ ಪಾಪ ಕಾಣ್ತದೆ. ಇನ್ನು ಕೆಲವರಿಗೆ ಪ್ರಶಸ್ತಿಗಾಗಿ ನಾವು ಅರ್ಜಿ ಕೊಡ್ಬೇಕಂತೆ. ಪ್ರಶಸ್ತಿ ಅಂದ್ರೆ ಏನು ಮಕ್ಕಳೇ, ನೀವು ಹೇಳಿ ನನಗೆ. ಪ್ರಶಸ್ತಿ ಅಂದ್ರೆ ಗೌರವ ತಾನೆ. ಗೌರವ ಸಿಗ್ಲಿಕ್ಕೆ ನಾವು ಅರ್ಜಿ ಕೊಡ್ಬೇಕಾ? ನನಗೊಂದು ಪ್ರಶಸ್ತಿ ಕೊಡು ಮಾರೆ, ಇಂಕ ಮರ್ಯಾದೆ ಗುರುವಣ್ಣಲ್ಲಿ ಕಾಣೊಂದು ಮೂಲತ್ವ ನೋಡಿ ಹುಡುಕಿಕೊಂಡು ಹೋಗಿ ಗೌರವ ನೀಡ್ತದೆ, ಪ್ರಶಸ್ತಿ ನೀಡ್ತದೆ. ಅವರಿಗೆ ಛತ್ತೀಸ್ಗಢ ಹೋಗಿ, ಅವರಿಗೆ ಛತ್ತೀಸ್ಗಢಕ್ಕೆ ಹೋಗಿ, ವೆಸ್ಟ್ ಬೆಂಗಾಲ್ಗೆ ಹೋಗಿ, ಕಾರವಾರಕ್ಕೆ ಹೋಗಿ, ಎಲ್ಲಿಯೆಲ್ಲ ಹೋಗಿ ಪ್ರಶಸ್ತಿ ಕೊಡುವ ಅಗತ್ಯ ಇದೆಯಾ? ಇವರು ಹುಡುಕಿಕೊಂಡು ಹೋಗಿ ಪ್ರಶಸ್ತಿ ಕೊಡ್ತಾರೆ. ಮತ್ತೆ ಕೆಲವರು ಪ್ರಶಸ್ತಿಯ ಹಿಂದೆ ಓಡುವುದನ್ನ ನೋಡಿ ನನಗೆ ತುಂಬಾ ನೋವಾಗ್ತದೆ. ಯಾಕಂದ್ರೆ ನನಗೆ ಸುಮಾರು 7-8 ವರ್ಷಗಳ ಹಿಂದೆ ನನ್ನೊಬ್ಬ ಆತ್ಮೀಯ ಮಿತ್ರರಿದ್ರು. ಅವರು ನನಗೆ ಬಂದು ಹೇಳಿದ್ರು, ನ್ಯೂ ಡೆಲ್ಲಿಯಿಂದ ನಿನಗೊಂದು ಪ್ರಶಸ್ತಿಗೆ ನಾನು ರೆಕಮೆಂಡ್ ಮಾಡಿದ್ದೇನೆ, ಅದು ನೀನು ತೆಗೆದುಕೊಳ್ಳಿಕ್ಕೆ ಬರ್ಬೇಕಂತ. ಯಾವ ಪ್ರಶಸ್ತಿ ಅಂತ ಕೇಳಿದೆ. ಅಲ್ಲ, ಒಂದು ಇಂಟರ್ನ್ಯಾಷನಲ್, ಅದು ಇವರು ಮಿನಿಸ್ಟರ್ ಎಲ್ಲ ಬರ್ತಾರೆ, ನಿನಗೆ 10,000 ರೂಪಾಯಿ ಕೊಡ್ತಾರೆ, ಮತ್ತೆ ಇಲ್ಲಿಂದ ಡೆಲ್ಲಿಗೆ ಟ್ರೈನ್ ಟಿಕೆಟ್ ಕೂಡ ಕೊಡ್ತಾರೆ ಅಂತ. ಹೌದಾ, ಅಷ್ಟೊಂದು ದೊಡ್ಡ ಪ್ರಶಸ್ತಿ ಆಯ್ತಂತ ಹೇಳಿದೆ. ಪ್ರಶಸ್ತಿ ಡೇಟ್ಗೆ 1 ವಾರ ಇರುವಾಗ ಇವಾಗ ಕಾಲ್ ಮಾಡಿ ಹೇಳ್ತಾನೆ, ಒಂದು ಕೆಲಸ ಮಾಡಬೇಕು. ಏನು? ಅಲ್ಲ, ಒಂದು ಇಮೇಲ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಅಲ್ಲಿ ನಿನ್ನ ಬಯೋಡಾಟಾ ಹಾಕಿ ನೀನೊಂದು ರಿಕ್ವೆಸ್ಟ್ ಮಾಡಬೇಕು, ನಾನು ಹೀಗೆ ಎಲಿಜಿಬಲ್, ನನಗೆ ಪ್ರಶಸ್ತಿ ನೀಡಬೇಕಂತ. ನಾನು 2 ಕೈ ಮುಗಿದು ಕೇಳಿದೆ, ಆ ಪ್ರಶಸ್ತಿ ಯಾರಿಗೆ ಬೇಕು ಅವರಿಗೇನೆ ಸಿಗ್ಲಿ. ನನ್ನ ಜೀವಮಾನದಲ್ಲಿ ಇದುವರೆಗೆ ಅರ್ಜಿ ಹಾಕಿ ನಾನು ಪ್ರಶಸ್ತಿಯನ್ನು ಪಡೀಲಿಲ್ಲ, ಇನ್ನು ಮುಂದೆ ಕೂಡ ಪಡೆಯುವುದಿಲ್ಲ ಅಂತ ನಾನು ಆವಾಗಲೇ ಹೇಳಿಬಿಟ್ಟಿದ್ದೇನೆ. ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಡಾಕ್ಟರೇಟ್ ಸಿಗುವುದು ನೋಡಿದ್ದೀರಾ ನೀವು? ಮಲೇಷಿಯಾದಿಂದ $1,500 ಕೊಟ್ರೆ ನಿಮ್ಗೆ ಡಾಕ್ಟರೇಟ್ ಅಂತೆ. ಓಪನ್ ಆಗಿ ಅವರ ವೆಬ್ಸೈಟ್ ಅಲ್ಲಿ ಇದೆ, $1,500. ಏನೂ ಮಾಡದವರು ಇವರು ಹೆಸರಿನ ಹಿಂದೆ ಡಾಕ್ಟರ್ ಹೆಸರಾಕಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ಸನ್ಮಾನ ಪಡೆದುಕೊಳ್ತಾರೆ. ಪಾಪ ಕೋಟಿ ಗಟ್ಟಲೆ ಖರ್ಚು ಮಾಡಿ MBBS MD ಮಾಡಿದವರು, ಮತ್ತೆ ಇವರಂತವರು PhD ಮಾಡಿ ಅದೆಷ್ಟೋ ಹಗಲು ರಾತ್ರಿ ಏನಂತ ಅವರು ಸ್ಪೆಂಡ್ ಮಾಡಿದವರು, ಅಂತವರಿಗೆ ಅವರ ಹೆಸರಲ್ಲಿ ಡಾಕ್ಟರ್ ಅಂತ ಹೇಳುವುದು ಒಂದು ಅರ್ಥ ಇದೆ. ಮತ್ತೆ ಇಂಥವರಿಗೆ $1,500 ಕೊಟ್ಟು ಒಂದು ಡಾಕ್ಟರ್ ಆಗುವುದು ಉಂಟಾ? ಎಲ್ಲಿಯಾದ್ರೂ ಉಂಟಾ? ನನ್ನೊಬ್ಬ ಫ್ರೆಂಡ್ ಇದ್ರು, ಅವರಿಗೆ ಹೀಗೇನೆ ಒಂದು ಡಾಕ್ಟರೇಟ್ ಸಿಕ್ಕಿದ್ದು. ಒಮ್ಮೆ ಡಾಕ್ಟರೇಟ್ ಸಿಕ್ಕಿ ಭಾರಿ ದೊಡ್ಡ ಪ್ರೋಗ್ರಾಮ್ ಗಮ್ಮತ್ತೆಲ್ಲ ಆಯ್ತು. ಮನೆಯಲ್ಲಿ ಒಂದು ದೊಡ್ಡ ಬೋರ್ಡ್ ಬಂತು, ಡಾಕ್ಟರ್ ಸೋ ಅಂಡ್ ಸೋ ಅಂತ. ಮನೆಯ ಹೊರಗಡೆ ನೇಮ್ ಫಲಕ ಇರ್ತದಲ್ಲ, ಡಾಕ್ಟರ್ ಅಂತ ಅವರ ಹೆಸರು. ನಾನು ಒಮ್ಮೆ ಹೋಗುವಾಗ ದೊಡ್ಡ ಬೋರ್ಡ್ ಎಲ್ಲ ಇದೆ. ನೆಕ್ಸ್ಟ್ ಟೈಮ್ ಒಂದು 3 ತಿಂಗಳ ನಂತರ ಹೋಗ್ತೇನೆ, ಆ ಬೋರ್ಡ್ ಇದೆ, ಅದರಲ್ಲಿ ಡಾಕ್ಟರ್ ಎಂಬ ಹೆಸರಿಲ್ಲ. ಡಾಕ್ಟರ್ ಅಂತ ಆಗ್ತಾರಲ್ಲ, ಆ ಶಬ್ದ ಇಲ್ಲ. ನಾನು ಕೇಳಿದೆ, ಅವರ ಹೆಂಡತಿ ಹತ್ರ ಕೇಳಿದೆ, ಏನಮ್ಮ ಇದು, ಲಾಸ್ಟ್ ಟೈಮ್ ಬರುವಾಗ ಡಾಕ್ಟರ್ ಸೋ ಅಂಡ್ ಸೋ ಇತ್ತು, ಇವತ್ತು ಡಾಕ್ಟರ್ ಮಾಯವಾಗಿದೆ ಅಂತ. ಆವಾಗ ಹೆಂಡತಿ ಹೇಳಿದ ಮಾತು, ಏನಂತ ಗೊತ್ತಿಲ್ಲ, ಇವರು ಬೋರ್ಡ್ ಹಾಕಿದ್ದು
ರಾತ್ರಿ 12 ಗಂಟೆಗೆ 1 ಗಂಟೆಗೆ ಜನರು ಬಂದು ನನ್ನ ಮಗನಿಗೆ ಹುಷಾರಿಲ್ಲ, ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಬೆಲ್ಲಾಗ್ತಾರೆ. ಮತ್ತೆ ನಾವು ಡಾಕ್ಟರನ್ನು ತೆಗೆದೇ ಬಿಟ್ಟೆವು ಅಂತ ಹೇಳಿದ್ರು. ಅಂದ್ರೆ ಯಾರು ನಿಜವಾದ ಡಾಕ್ಟರ್ ಮತ್ತೆ ಯಾರು PhD ಅಂತ ಗೊತ್ತಿಲ್ಲ. ರಾಹುಲ್ ದ್ರಾವಿಡ್ ನಾವೆಲ್ಲರೂ, ನಮ್ಮ ಎಲ್ಲ ಒಬ್ಬ ರೋಲ್ ಮಾಡೆಲ್, ಅವರು ಒಬ್ಬ ಒಳ್ಳೆಯ ಕ್ರಿಕೆಟರ್, ನಾನು ಅವರ ದೊಡ್ಡ ಅಭಿಮಾನಿ. ಅವರಿಗೆ ಬೆಂಗಳೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿತ್ತು. ಆವಾಗ ಅವರೊಂದು ಮಾತನ್ನು ಹೇಳಿದ್ರು. ಎಂತ ಒಂದು ಇನ್ಸ್ಪಿರೇಷನಲ್, ಅದು ಎಂತ ಇನ್ಸ್ಪಿರೇಷನಲ್ ಮಾತು. ಅವರು ಹೇಳಿದ್ರು, ಡಾಕ್ಟರೇಟ್ ಐ ಶುಡ್ ಅರ್ನ್, ನಾನು ಅದನ್ನು ಶ್ರಮಪಟ್ಟು ಗಳಿಸಬೇಕು, ನನಗೆ ಯಾರು ಹೀಗೇನೆ ಫ್ರೀ ಕೊಟ್ರೆ ಅದನ್ನ ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದು. ಬೆಂಗಳೂರು ಯೂನಿವರ್ಸಿಟಿ ನೀಡಿದಂತ ಆ ಡಾಕ್ಟರೇಟ್ ಅನ್ನು ಅವರು ತಿರಸ್ಕರಿಸಿದ್ರು. ಇಂತಹ ಜನರು ನಮಗೆ ಬೇಕು. ಇವತ್ತು ನಾನು ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಮೂಲತ್ವ ಈ ಸಂಸ್ಥೆ ಪ್ರಕಾಶಣ್ಣನ ನೇತೃತ್ವದಲ್ಲಿ ಎಲ್ಲ ಟೀಮ್ ಮೆಂಬರ್ಸ್ ಇದ್ದಾರೆ. ಏನನ್ನೂ ಒಂದು ಬಯಸದೆ ಹುಡುಕಿಕೊಂಡು ಹೋಗಿ ಪ್ರಶಸ್ತಿಯ ಜೊತೆಗೆ 1 ಲಕ್ಷ ರೂಪಾಯಿ ಕೊಡ್ತಾರಲ್ಲ, ಇದು ನಿಜವಾದ ಪ್ರಶಸ್ತಿ. ಈಶ್ವರ್ ಮಲ್ಪೆ ಅದಕ್ಕೆ ನಿಜವಾದ ಅರ್ಹರು. ಯು ಡಿಸರ್ವ್. ಇಂತಹ ಪ್ರಶಸ್ತಿ ಸಿಗುವುದೇ ಒಂದು, ನೋಡಿ ಇದರಲ್ಲಿ ಫೋಟೋ ಇರುವುದೇ 9 ಜನರದ್ದು. ಹಲವಾರು ಜನರದ ಪರಿಚಯ ನಮಗಿಲ್ಲ, ಆದ್ರೆ ಅವರು ಹುಡುಕಿ ಹೋಗಿದ್ದಾರೆ ನೋಡಿ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಸ್ಟೂಡೆಂಟ್ಸ್ ಇದ್ದಾರೆ. ನನ್ನ ಫೇವರೆಟ್ ಸಬ್ಜೆಕ್ಟ್ ಯಾವಾಗ್ಲೂ ಸ್ಟೂಡೆಂಟ್ಸ್ ಒಂದಿಗೆ ಮಾತಾಡುವುದು. ನಿಮಗೆ ಒಂದೇ ಒಂದು ಈ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳ್ತೇನೆ. ಇವತ್ತಿನ ಈ ಯುಗದಲ್ಲಿ ಇವರು ಮೊಬೈಲ್ನ ಬಗ್ಗೆ ಮಾತಾಡಿದ್ರು. ಈಶ್ವರ್ ಮಲ್ಪೆ ಅವರು ಮೊಬೈಲ್ ಬೇಕು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ AI ಎಲ್ಲ ಇರುವಾಗ ನಾವು ಬೇಕಾಗ್ತದೆ, ಆದ್ರೆ ಅದನ್ನ ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ಆದ್ರೆ ಇವತ್ತಿನ ಯುಗದಲ್ಲಿ ಇಷ್ಟು ಫಾಸ್ಟ್ ಆಗಿ ಹೋಗುವ ಟೈಮಲ್ಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಒರಿಜಿನಲ್ ಅಂಡ್ ವಾಟ್ ಈಸ್ ಡೂಪ್ಲಿಕೇಟ್. ವಾಟ್ ಈಸ್ ಒರಿಜಿನಲ್, ವಾಟ್ ಈಸ್ ಡೂಪ್ಲಿಕೇಟ್. ಇವತ್ತು ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು, ಅದನ್ನ ನಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಕಷ್ಟ. ಎಂತ ಒಂದು ಚೈನೀಸ್ ಪ್ರಾಡಕ್ಟ್ಗಳು ಬಂದಿವೆ, ನಿಮಗೆ ಗೊತ್ತೇ ಆಗುದಿಲ್ಲ. ಅದು ಒರಿಜಿನಲ್ ಇದರಲ್ಲೇ ಬರ್ತವೆ. ಆದ್ರೆ ನಾವು ಸ್ಟೂಡೆಂಟ್ಸ್, ನಿಮ್ಮ ಏಜ್ ಅಲ್ಲಿ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಐಡೆಂಟಿಫೈ ವಾಟ್ ಈಸ್ ರಿಯಲ್ ಅಂಡ್ ವಾಟ್ ಈಸ್ ನಾಟ್ ರಿಯಲ್. ಒಂದು ಸ್ಮಾಲ್ ಎಕ್ಸಾಂಪಲ್ ನ ಜೊತೆಗೆ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಚಾರ್ಲಿ ಚಾಪ್ಲಿನ್ ಬಗ್ಗೆ ನೀವೆಲ್ಲ ಕೇಳಿದ್ರಲ್ವಾ? ಚಾರ್ಲಿ ಚಾಪ್ಲಿನ್ ಅವರು ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ, ಅದಕ್ಕಿಂತ ಮೊದಲು ಒಮ್ಮೆ ಫ್ರಾನ್ಸ್ ಅಲ್ಲಿ ಇರುವಾಗ ಒಂದು ಕಾಂಪಿಟಿಷನ್ ನಡೀತಾ ಇತ್ತು ಒಂದು ಕಡೆ. ಆ ಕಾಂಪಿಟಿಷನ್ ಏನ್ ಗೊತ್ತಾ? ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇರ್ತಾರಲ್ಲ, ಅವರಂತೆ ಇರುವ ಯಾರಾದ್ರೂ ಇದ್ರೆ ಅವರು ಸ್ಟೇಜಿಗೆ ಬರಬೇಕು. ಯಾರು ಒರಿಜಿನಲ್ ಆರ್ಟಿಸ್ಟ್ ತರ ಇರ್ತಾರೆ, ಒರಿಜಿನಲ್ ಫುಟ್ಬಾಲರ್ ಸ್ಟಾರ್ ತರ ಸೆಲೆಬ್ರಿಟಿ ತರ ಇರ್ತಾರೆ, ಅವರಿಗೆ $1000 ಪ್ರೈಸ್ ಅಂತ ಅನೌನ್ಸ್ ಮಾಡಿದ್ರು ಫ್ರಾನ್ಸ್ ಅಲ್ಲಿ. ಆವಾಗ ನೋಡ್ಬೇಕು, ಎಲ್ಲಾ ಸೆಲೆಬ್ರಿಟಿಯಲ್ಲಿ ಈಕ್ವಲ್ ಆಗಿ ಒಂದೇ ಲೆಕ್ಕ ನೋಡುವವರಿದ್ದಾರಲ್ಲ, ತುಂಬಾ ಜನ ಬಂದಿದ್ರು. ಈ ಸುದ್ದಿ ಚಾರ್ಲಿ ಚಾಪ್ಲಿನ್ಗೆ ಕೂಡ ಸಿಕ್ಕಿತ್ತು. ಚಾರ್ಲಿ ಚಾಪ್ಲಿನ್ ಪಾಪ ಆಗ ಹಣ ಇರಲಿಲ್ಲ, ಅವರು ಜನರಿಗೆ ನಗಿಸ್ತಿದ್ರು. ಅವರು ಕೂಡ ಒಂದು ಟ್ರೈ ಮಾಡುವಂತ ಹೋದ್ರು. ಯಾರು ಕೂಡ ಇವರನ್ನ ಅಲ್ಲಿ ಐಡೆಂಟಿಫೈ ಮಾಡಲಿಲ್ಲ, ಯಾರು ಕೂಡ ಪರಿಚಯ ಅವರಿಗೆ ಆಗ್ಲೇ ಇಲ್ಲ. ಕಾಂಪಿಟಿಷನ್ ನಡೀತಾ ಹೋಯ್ತು. ತುಂಬಾ ಜನ ಇದ್ರು, ಬೇರೆ ಬೇರೆ ಸೆಲೆಬ್ರಿಟಿಗಳ ಸಿಮಿಲರ್ ಲುಕ್ ಎಲ್ಲ ಇದ್ರು. ಕೊನೆಗೆ ರಿಸಲ್ಟ್ ಬರುವಾಗ ಚಾರ್ಲಿ ಚಾಪ್ಲಿನ್ ಅಂತ ಇರುವವರು, ಸೇಮ್ ಹೋಲುವವರು 7 ಜನ ಬಂದಿದ್ರು. 7 ಜನ. ಅದರಲ್ಲಿ ಚಾರ್ಲಿ ಚಾಪ್ಲಿನ್ ಕೂಡ ಇದ್ರು. ಚಾರ್ಲಿ ಚಾಪ್ಲಿನ್ಗೆ ಸಿಕ್ಕಿದ್ದು 8ನೇ ಸ್ಥಾನ, ಡೂಪ್ಲಿಕೇಟ್ಗೆ ಸಿಕ್ಕಿದ್ದು ನಂಬರ್ 1. ಡೂಪ್ಲಿಕೇಟ್ ಚಾರ್ಲಿ ಚಾಪ್ಲಿನ್, ಅವರಂತೆ ಹೋಲುವಂತೆ ಇರುವ ಚಾರ್ಲಿ ಚಾಪ್ಲಿನ್ಗೆ ಫಸ್ಟ್ ಪ್ರೈಸ್ $1000. ನಿಜವಾದ ಚಾರ್ಲಿ ಚಾಪ್ಲಿನ್ಗೆ ಏನಿಲ್ಲ, ಲಾಸ್ಟ್ 8th ಪ್ರೈಸ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ರಿಯಲ್ ಅಂಡ್ ಅನ್ರಿಯಲ್. ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಐಡೆಂಟಿಫೈ. ಅದರಲ್ಲಿ ನಿಮಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿರಬಹುದು ಅಥವಾ ಸ್ವಲ್ಪ ಲೇಟ್ ಆಗಿರಬಹುದು, ಆದ್ರೆ ಇವತ್ತಿನ ಏನು ಆ ಸ್ಲೋಗನ್ ಇದೆ ಅಲ್ಲ, ಜೋ ದಿಕ್ತಾ ಹೇ ವೋ ಬಿಕ್ತಾ ಹೇ, ಅದನ್ನ ನಾವು ಅದರ ಎಗೇನ್ಸ್ಟ್ ಫೈಟ್ ಮಾಡಿ ಮುಂದಿನ ದಿನಗಳಲ್ಲಿ ರಿಯಾಲಿಟಿಗೆ ಹೋಗಿ ಆದಷ್ಟು ರಿಯಲ್ ಆಗುವ, ಆದಷ್ಟು ರಿಯಲ್ ಹೀರೋಗಳಿಗೆ ಪ್ರಶಸ್ತಿ ಬರುವಂತೆ ನೋಡುವ. ರವಿ ಕಡ್ಪಾಡಿ ಅವರು 2020 ಅವರಿಗೆ ಪ್ರಶಸ್ತಿ ನೀಡುವಾಗ ಇದೇ ವೇದಿಕೆಯಲ್ಲಿ ನಾನಿದ್ದೆ. ಆವಾಗ ಕೋವಿಡ್, ದೂರ ದೂರ ಇತ್ತು ಕುರ್ಚಿ, ಅಲ್ಲಿ ಇಷ್ಟು ಜನ ಇರಲಿಲ್ಲ. ಈ ಲೈನಲ್ಲಿ 3 ಕುರ್ಚಿ, ಈ ಲೈನಲ್ಲಿ 3 ಕುರ್ಚಿ ಅಲ್ವಾ ಸರ್? ಪ್ರಕಾಶ್ ಕೋಟ್ಯನ್ ಆವತ್ತು ಹೇಗಿದ್ದಾರೆ
ಇವತ್ತು ಕೂಡ ಹಾಗೆ ಇದ್ದಾರೆ, ಯಾವತ್ತು ಗಡ್ಡ ಇರಲಿಲ್ಲ ಅವರಿಗೆ. ಸೊ ಒನ್ಸ್ ಅಗೇನ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಮೂಲತ್ವ. And I wish you all the best, my dear students. Wish you all the best and Jai Hind.